ಹರಿ ಓಂ ನಮಸ್ತೆ. ಇವರು ಬಸವರಾಜ್ ಬೀರೇದಾರ್ ಅಂತ, ಇವರು ಮೂಲತಃ ವಿಜಯಪುರದವರು. ಜೋಡೆತ್ತು ಅಭಿಯಾನ ಅಂತ ಏನು ಮಾಡ್ತಾರೆ, ಮಣ್ಣು ಉಳಿಸಿ ಅಭಿಯಾನಕ್ಕೆ. ಜೋಡೆತ್ತಿದ್ರೆ ಮಾತ್ರ ಮಣ್ಣು ಉಳಿತದೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇವರು ರಾಜ್ಯಾದ್ಯಂತ ಎಲ್ಲ ಕಡೆನೂ ಓಡಾಡಿ ಮಣ್ಣು ಉಳಿಸ್ತಕ್ಕಂಥ ಅಭಿಯಾನಕ್ಕೆ ಎಲ್ಲರೂ ಕೂಡ ಸೇರಿಸ್ಕೊಂಡು ಅವರು ಕೂಡ ಅಭಿಯಾನಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈ ನಮ್ಮ ಬಿಂಡಿಗಿನವಿಲೆ ಗ್ರಾಮಕ್ಕೆ ನಮ್ಮ ಮಲೆನಾಡುಗಿಡ್ಡ ಮನೆಮನೆಗೆ ಮಲೆನಾಡುಗಿಡ್ಡ ತಳಿ ಸಂರಕ್ಷಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಲ್ಲೂ ಕೂಡ ಅವರು ಮಣ್ಣಿನ ಬಗ್ಗೆ ಮತ್ತು ಜೋಡೆತ್ತಿನ ಬಗ್ಗೆ ಅವಶ್ಯಕತೆ ಹೇಗಿದೆ, ಗೋ ಆಧಾರಿತ ಕೃಷಿ ಅವಶ್ಯಕತೆ ಹೇಗಿದೆ ಅಂತ ತಿಳಿಸ್ಕೊಡ್ತಾರೆ. ನಮಸ್ಕಾರ. ಭಾಳ ಖುಷಿ ಆಯಿತು. ಮಂಡ್ಯ ಜಿಲ್ಲೆಯಲ್ಲಿರುವಂಥ ಈ ಬೆಂಡಿಗಿನವಿಲೆ ಗ್ರಾಮದಲ್ಲಿ ಈ ಗೋದಾನವನ್ನು ಮಾಡುವಂಥ ವಿಶೇಷ ಕಾರ್ಯಕ್ರಮವನ್ನು ತಾವೆಲ್ಲರೂ ಹಮ್ಮಿಕೊಂಡಿದ್ದೀರಿ. ಅದರಲ್ಲಿನೂ ಕೂಡ ಮಲೆನಾಡ ಗಿಡ್ಡವನ್ನು ಉಳಿಸಬೇಕು ಮತ್ತು ಅದರ ಸಂವರ್ಧನೆ ಆಗಬೇಕು ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ಇವತ್ತು ಗೋ ಕಲ್ಯಾಣೋತ್ಸವ ಅನ್ನುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿರೋದು. ಅಂದರೆ ಅವುಗಳ ಒಂದು ಗಂಡು ಮತ್ತು ಹೆಣ್ಣಿನ ಒಂದು ಮದುವೆಯನ್ನು ಮಾಡಿ ನೀವು ಒಂದು 20-25 ಜನಕ್ಕೆ ಏನು ಮಾಡ್ತಾ ಇದ್ದೀರಿ, ಅದನ್ನು ದಾನವಾಗಿ ಕೊಡ್ತಾ ಇದ್ದೀರಿ. ರಾಜ್ಯದಲ್ಲೇ ಪ್ರಥಮ ಇದು, ರಾಜ್ಯದಲ್ಲಿ ಖಂಡಿತ ಅಂಥ ಒಂದು ಪ್ರಥಮ ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸೋಕೆ ಅವಕಾಶ ಸಿಕ್ಕಿರೋದು ಭಾಳ ಖುಷಿ ಆಗ್ತಾ ಇದೆ. ಮುಖ್ಯವಾಗಿ ನಮ್ಮ ಭಾಗದಲ್ಲಿ ನಾವು ಜೋಡೆತ್ತಿನ ಕೃಷಿಯನ್ನು ಉಳಿಸಬೇಕು ಅನ್ನುವಂಥ ಒಂದು ಉದ್ದೇಶದಿಂದ, ಮುಖ್ಯವಾಗಿ ಅದರಲ್ಲಿನೂ ಕೂಡ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು, ನಡೆದಾಡುವ ದೇವರು, ಅವರ ಒಂದು ಪ್ರೇರೇಪಣೆಯಿಂದ ಅಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಒಟ್ಟಾರೆಯಾಗಿ ಇದ್ರ ಉದ್ದೇಶ ಏನು ಅಂತಂದರೆ, ಜೋಡೆತ್ತಿನ ಕೃಷಿ ಉಳಿದ್ರೆ ಮಾತ್ರ ಈ ನಾಗರಿಕತೆ ಉಳಿಯೋಕ್ಕೆ ಸಾಧ್ಯತೆ ಇದೆ. ಅದರಲ್ಲಿನೂ ಕೂಡ ಬಯಲು ಸೀಮೆಯ ನಾಗರಿಕತೆ ಉಳಿಯಬೇಕಂದ್ರೆ ಜೋಡೆತ್ತಿನ ಕೃಷಿ ಉಳಿಲೇಬೇಕು. ಸರ್, ಒಂದು ಪ್ರಶ್ನೆ ಸರ್. ನಾಗರಿಕತೆ ಉಳಿಬೇಕು ಅಂತಂದರೆ ಜೋಡೆತ್ತಿನ ಕಾರ್ಯಕ್ರಮದ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಒಂದಕ್ಕೊಂದಕ್ಕೆ ಯಾವ ರೀತಿ ಸಂಬಂಧ ಇದೆ ಸರ್? ಮಣ್ಣಿನ ಒಂದು ಫಲವತ್ತತೆ ಉಳಿಬೇಕಾಗಿತ್ತು ಅಂತಂದರೆ ಮುಖ್ಯವಾಗಿ ಜೋಡೆತ್ತಿನ ಕೃಷಿಯನ್ನು ಉಳಿಸಲೇಬೇಕು ಅನ್ನೋದು. ಜೋಡೆತ್ತಿನ ಕೃಷಿ ಉಳಿದ್ರೆ ಮಾತ್ರ ಆ ಸಗಣಿ ಅನ್ನುವಂಥದ್ದು ಭೂಮಿಗೆ ಸಿಗುತ್ತದೆ. ಭೂಮಿಗೆ ಸಿಕ್ಕಾಗ ಮಾತ್ರ ಏನಾಗುತ್ತೆ, ಭೂಮಿಯಲ್ಲಿ ಫಲವತ್ತತೆ ಜಾಸ್ತಿ ಆಗ್ತದೆ. ಅದರಲ್ಲಿನೂ ಕೂಡ ಏನಾಗ್ತದೆ, ನೀರನ್ನು ಹಿಡಿದು ಇಟ್ಕೊಳ್ಳುವಂಥ ಒಂದು ಸಾಮರ್ಥ್ಯ ಹೆಚ್ಚಿಗೆ ಆಗ್ತದೆ. ಇವತ್ತು ಭೂಮಿ ನೀರನ್ನು ಇಟ್ಕೊಳ್ಳುವಂಥ ಸಾಮರ್ಥ್ಯನೇ ಕಳ್ಕೊಂಡಿದೆ. ಇದಕ್ಕೆ ಮೂಲ ಕಾರಣಪ್ಪ ಅಂದರೆ ಜೋಡೆತ್ತಿನ ಕೃಷಿ ಇಲ್ಲ, ಅಂದರೆ ಅದಕ್ಕೆ ಸಗಣಿ ಸೇರ್ತಾ ಇಲ್ಲ. ಅದ್ರ ಜೊತೆಯಲ್ಲಿ ಏನಾಗ್ತಾ ಇದೆ, ಈ ಟ್ಯಾಕ್ಟರ್ ಉಳುಮೆಯಿಂದ ಭೂಮಿ ಏನಾಗ್ತಾ ಇದೆ, ಬಂಡೆ ಆಗ್ತಾ ಇದೆ. ಜೋಡೆತ್ತಿನ ಕೃಷಿ ಉಳಿತು ಅಂತಂದರೆ ಭೂಮಿ ಸ್ಪಂಜ್ ಇದ್ದಂಗೆ ಆಗುತ್ತೆ. ಸ್ಪಂಜಿನಲ್ಲಿ ಸಾಮಾನ್ಯವಾಗಿ ನೀರು ಹಿಡಿದುಕೊಳ್ಳುವಂಥ ಸಾಮರ್ಥ್ಯ ಬರ್ತದೆ. ಅದೇ ರೀತಿ ಇವತ್ತು ಏನಾಗ್ತಾ ಇದೆ, ಭೂಮಿ ಬಂಡೆ ಆಗ್ತಾ ಇದೆ. ಈಗ ಮಳೆ ಬರುವಂಥ ಪ್ರಮಾಣ ಅಷ್ಟೇ ಬರ್ತಾ ಇದೆ, ಆದರೆ ನೀರು ಅದು ಹಿಡ್ಕೊಳ್ಳುವಂಥ ಸಾಮರ್ಥ್ಯ ಕಳ್ಕೊಂಡಿದೆ. ಶೇಖರಣೆ ಆಗ್ತಾ ಇಲ್ಲ. ಸಿದ್ದೇಶ್ವರ ಸ್ವಾಮಿಗಳು ಕೂಡ ಅವ್ರ ಹತ್ರ ಒಂದೆರಡು ಗೋಶಾಲೆಗಳಿಗೆ, ಗೋಟಿಗಳಿಗೆ ನಮ್ಮ ಜೊತೆ ಕರ್ಕೊಂಡೋಗಿದ್ರು. ಅದೇ ಪುಣ್ಯ. ಅವರು ಕೂಡ ನಮ್ಮ ಸಂಸ್ಕೃತಿ ಉಳಿಸ್ಕೋಬೇಕು, ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಗೋಗಳನ್ನ ರಕ್ಷಣೆ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ. ಸ್ಥಳೀಯ ಗೋಗಳನ್ನ ಉಳಿಸ್ಕೋಬೇಕು ಅಂತ. ಸ್ಥಳೀಯ ಗೋಗಳನ್ನು ಈಗ ಇಲ್ಲಿ ಹಳ್ಳಿಕಾರ ಏನಿದೆ, ಬಹಳ ಒಂದು ಪ್ರಾಶಸ್ತ್ಯ ಇರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ. ಅದೇ ರೀತಿ ನಮ್ಮ ಭಾಗಕ್ಕೆ ಬಂದರೆ ಅಲ್ಲಿ ಕಿಲಾರಿ ಅನ್ನುವಂಥದ್ದು. ಹಾಗಾಗಿ ಕಿಲಾರಿ ಏನಿದೆ ಆ ಭಾಗಕ್ಕೆ ಭಾಳ ಸೂಕ್ತವಾಗಿರುವಂಥದ್ದು, ಇಲ್ಲಿ ಹಳ್ಳಿಕಾರ ಸೂಕ್ತ ಆಗಿರುವಂಥದ್ದು. ಹಾಗಾಗಿ ನಾವು ಅಲ್ಲಿ ಯಾವ ರೀತಿ ಅಭಿಯಾನವನ್ನು ನಾವು ಕೈಗೊಂಡಿದ್ದೀವೋ ಜೋಡೆತ್ತಿನ ಕೃಷಿ ಉಳಿಬೇಕು ಅಂತೇಳಿ, ಅದೇ ರೀತಿ ಈ ಭಾಗದಲ್ಲಿ ಎಲ್ಲ ಜನನ್ನ ಏನು ಜೋಡೆತ್ತು ಕೃಷಿಕರಿದ್ದಾರೋ ಅವರನ್ನು ಒಗ್ಗೂಡಿಸಿ ಸರ್ಕಾರಕ್ಕೆ ಒಂದು ಬೇಡಿಕೆಯನ್ನು ವ್ಯಕ್ತಪಡಿಸೋದು ಬಹಳ ಮುಖ್ಯ ಆಗಿರುವಂಥದ್ದು. ಈಗ ಈ ಒಂದು ಗೋವು ಸಂತತಿ ಆಗಿರ್ಬೋದು, ಅಥವಾ ನಂದಿ ಸಂಪತ್ತು, ಅಥವಾ ಏನು ಜೋಡೆತ್ತಿನ ಕೃಷಿ ಅಂತೀವಿ, ಇದು ನಶಿಸೋಕ್ಕೆ ಮೂಲ ಕಾರಣ ಅಂತಂದರೆ ಅದಕ್ಕೆ ಪೂರಕವಾದಂಥ ಕಾನೂನುಗಳಿಲ್ಲ, ಅದಕ್ಕೆ ಪೂರಕವಾದಂಥ ಒಂದು ಯೋಜನೆಗಳಿಲ್ಲ, ಅದಕ್ಕೆ ಪೂರಕವಾದಂಥ ಒಂದು ಶಿಕ್ಷಣ ವ್ಯವಸ್ಥೆ ಇಲ್ಲ. ಈ ಒಂದು ಕಾರಣಕ್ಕಾಗಿ ಇದು ನಶಿಸಿ ಹೋಗ್ತಾ ಇದೆ. ಇಲ್ಲಿ ರೈತರ ತಪ್ಪು ಏನೂ ಇಲ್ಲ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಅದಕ್ಕೆ ಪೂರಕವಾದಂಥ ಒಂದು ವ್ಯವಸ್ಥೆನೇ ಇವತ್ತು ನಾಶ ಆಗಿರುವಂಥ ಕಾರಣಕ್ಕಾಗಿ ಆ ಒಂದು ನಂದಿ ಸಂಪತ್ತು ನಾಶ ಆಗ್ತಾ ಇರುವಂಥದ್ದು. ಸರ್, ಈಗ ಈ ಒಂದು ಪರಂಪರೆ ಅಂದರೆ ಈ ಆಧುನಿಕತೆ ಬಂದ ಮೇಲೆ ಈ ಪರಂಪರೆ ನಾಶ ಆಗಿದೆ ಅಲ್ವಾ? ಹೌದು. ಮತ್ತೆ ನಾವು ಆ ಒಂದು ಹಳೆಯ ಪರಂಪರೆನ ಮತ್ತೆ ಮರುಸ್ಥಾಪನೆ ಮಾಡಬೇಕು ಅಂತಂದರೆ ಸಾಕಷ್ಟು ಸಮಯ ಹಿಡಿಯುತ್ತಲ್ವ ಸರ್? ಹೌದು. ಹಳೆಯದು ಅನ್ನೋದಕ್ಕಿಂತಲೂ ಏನು ಅವಶ್ಯಕತೆ ಅದನ್ನು ಬಹಳ ಮುಖ್ಯ. ಇಲ್ಲಿ ನಮಗೇನಾಗ್ಬಿಟ್ಟಿದೆ, ಹಳೆಯದು ಅಂತ ಹೋಗ್ತಾ ಇದ್ದೀವಿ. ಇದು ನಿಜವಾಗಿ ಕೂಡ ಹೊಸದು. ಅಂದರೆ ಹಿಂದೆ ಪರಂಪರಾಗತವಾಗಿ 16,000 ವರ್ಷದಿಂದ ಉಳ್ಕೊಂಡು ಬಂದಿರೋದು. ಹಾಗಾಗಿ ಇದು ಹಳೆಯ ಪ್ರಶ್ನೆ ಅನ್ನೋಕ್ಕಿಂತಲೂ ಏನಿದೆ, ನಾವು ಉಳಿಬೇಕಾಗಿತ್ತಂದ್ರೆ ಅದು ಉಳಿಲೇಬೇಕು ಅಂತ. ಈ ನಂದಿ ಸಂಪತ್ತು ಉಳಿಲೇಬೇಕು. ರೋಗ ಕ್ರಾಂತಿ ಆ ರೀತಿನೇ ಆಗಿದೆ ಅಂತಂದ್ರೆ, ನಾವು ಕ್ಷೀರಕ್ರಾಂತಿ ಹೆಸರಿನಿಂದ ಏನು ಮಾಡಿದೇವಿ ಅಂತಂದರೆ ವಿದೇಶಿ ದನಕರಗಳನ್ನು ಇಲ್ಲೆಲ್ಲನೂ ತಂದ್ವಿ, ನಮ್ಮದನ್ನು ನಾವು ಮೂಲವಾಗಿ ಕಳ್ಕೊಂಡ್ಬಿಟ್ಟೇವಿ. ಹಾಗಾಗಿ ಇವತ್ತೇನಾಗಿದೆ, ಇಡೀ ಜಗತ್ತಿನಾದ್ಯಂತ ತಿಳಿದು ಬಿಟ್ಟಿದೆ ನಮ್ಮ ಒಂದು ಗೋವಿನ ಪ್ರಾಮುಖ್ಯತೆ ಏನದ ಅನ್ನುವಂಥದ್ದು. ಇಲ್ಲಿ ಒಂದು ಸಗಣಿಯನ್ನು ಏನು ಮಾಡ್ತಾ ಇದ್ದಾರೆ, ವಿದೇಶದಲ್ಲಿ ಅನೇಕ ತೀವ್ರಗತಿಯಲ್ಲಿ ಬೇಡಿಕೆ ವ್ಯಕ್ತ ಆಗ್ತಾ ಇರುವಂಥದ್ದು. ಅದು ವಿಚಿತ್ರಪ್ಪ ಅಂದರೆ ನಮ್ಮಲ್ಲಿನೇ ನಮಗೆ ಇವತ್ತೇನಾಗಿದೆ, ಸಗಣಿ ಸಿಗ್ತಾ ಇಲ್ಲ. ಮೊನ್ನೆ ಇತ್ತೀಚೆಗೆ ಒಂದು ಪೇಪರಲ್ಲಿ ನಾವು ನೋಡಿದಾಗ 195 ಕೋಟಿ ಟನ್ ಏನಾಗುತ್ತೆ ದೇಶಕ್ಕೆ ಈ ಸಗಣಿ ಬೇಕಾಗುತ್ತೆ. ಆದರೆ ಇವತ್ತು ನಮ್ಮಲ್ಲಿ ದೊರೀತಾ ಇರೋದು ಕೇವಲ 45 ಕೋಟಿ ಟನ್ ಮಾತ್ರ ಅನ್ನುವಂಥ ತಿಳಿದಿರೋದು. ಸಮುದ್ರದ ನೀರನ್ನು ಕೂಡ ಶುಚಿ ಮಾಡ್ತಕ್ಕಂಥದ್ದು ಬೆರಣಿಗಿದೆ. ನಮ್ಮ ಸಗಣಿ ಏನಿದೆ ದೇಶೀಯ ಸಗಣಿ ಇದನ್ನು ಸಮುದ್ರದ ನೀರು ಶುದ್ಧ ಮಾಡುತ್ತೆ. ಇದೆಲ್ಲ ಅಳಿವಿನಂಚಿಗೆ ಬರ್ತಿದ್ದಂಗೆ ಏನಾಯಿತು, ನಮ್ಮ ರಾಮಚಂದ್ರಾಪುರ ಮಠದ ಇವರು ಶ್ರೀಗಳು
ಮುಂದೆ ನಿಂತು ಉಳಿಸ್ಬೇಕು ಅಂತ ಒಂದು ಅಭಿಯಾನ ಮಾಡಿದ್ರು. ಅದು ಈಗ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಹೌದ್ರಿ ಆ ಕಡೆಯಿಂದ ಕನ್ನೇರಿ ಮಾಡಿದವರು, ನಿಪ್ಪಾಣಿ ಮಾಡಿದವರು ಎಲ್ಲ ಒಂದು ಕಡೆಯಿಂದ ಈಗ ಗುರುಗಳು ಮುಂದೆ ಬರೋದ್ರಿಂದ ಅವರ ಭಕ್ತರಿಂದ ಈಗ ಒಂದಾಗಿ ಬರ್ತಾ ಇದೆ. ಇದು ತಳಿಯನ್ನು ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಾಯ್ಕೊಂಡು ಮಾಡ್ತಾರೆ. ಅಂದ್ರೆ ನಾವು ಈ ಒಂದು ಬ್ರೇಕ್ ಸರ್. ಒಟ್ಟಾರೆಯಾಗಿ ಈ ಪ್ರಕೃತಿಯ ಜೀವಂತಿಕೆ ನಿಂತಿರೋದನ್ನೇ ನಂದಿ ಸಂಪತ್ತಿನ ಜೀವಂತಿಕೆ ಮೇಲೆ. ನಂದಿ ಸಂಪತ್ತು ನಾಶ ಆಯಿತು ಅಂತಂದರೆ ಪ್ರಕೃತಿನೂ ಕೂಡ ನಾಶ ಆಗ್ತದೆ ಅಂತ. ಈ ಪ್ರಕೃತಿಯನ್ನು ಉಳಿಸ್ಬೇಕಾಗಿತ್ತು ಅಂದರೆ ನಾವು ನಂದಿ ಸಂಪತ್ತನ್ನು ಉಳಿಸಲೇಬೇಕು ಅಂತ. ಈಗ ನಾವು ಕೇಳುವಾಗ ಏನಾಯಿತು ಅಂತಂದರೆ ಮುಖ್ಯವಾಗಿ ಈ ಗೋವು ಅನ್ನುವಂಥದ್ದು ಏನಾಗ್ತದೆ, ಆಕ್ಸಿಜನನ್ನೇ ಬಿಡ್ತದೆ, ಆಕ್ಸಿಜನನ್ನೇ ತೆಗೆದುಕೊಳ್ತದೆ ಅನ್ನೋದು ಅದು ಬಹಳ ವಿಶೇಷವಾಗಿರುವಂಥದ್ದು. ಅಂದರೆ ಪ್ರಕೃತಿಯನ್ನು ಎಲ್ಲ ರೂಪದಿಂದನೂ ಕೂಡ ಒಳ್ಳೆಯ ನಮಗೇನಾದರೂ ಗಾಳಿ ಬೇಕು, ಆಕ್ಸಿಜನ್ ಬೇಕು ಅಂತಂದರೆ ಗೋವು ಬೇಕು. ಒಳ್ಳೆಯ ಶುದ್ಧವಾಗಿ ನೀರು ಉಳಿಬೇಕಾಗಿತ್ತು ಅಂದರೆ ಗೋವು ಬೇಕು. ಅದೇ ರೀತಿ ಮಣ್ಣಿನ ಫಲವತ್ತತೆ ಉಳಿಬೇಕಾಗಿತ್ತಂದರೆ ಏನು ಗೋವು ಬೇಕು. ಹಾಗಿದ್ರೆ ಇವು ಎಲ್ಲ ಸಂಪನ್ಮೂಲಗಳನ್ನು ಅವಲಂಬಿಸೇ ಮನುಷ್ಯ ಜೀವಂತವಾಗಿರೋದು. ಹಾಗಿದ್ದರೆ ನಂದಿ ಸಂಪತ್ತು ನಾಶ ಆಯಿತು ಅಂತಂದರೆ ಮಾನವನು ಕೂಡ ನಾಶ ಅಂತ. ಹೀಗಾಗಿಯೇ ಈಗ ಒಳ್ಳೆಯ ಒಂದು ಶುದ್ಧವಾದ ಗಾಳಿ ಸಿಗ್ತಾ ಇಲ್ಲ, ಶುದ್ಧವಾದ ಆಹಾರ ಸಿಗ್ತಾ ಇಲ್ಲ, ಶುದ್ಧವಾದ ನೀರಿಗೆ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಹಲವಾರು ರೋಗ ರುಜಿನಗಳಿಂದ ತುತ್ತಾಗ್ತಾ ಇದ್ದೇನೆ. ಇದಕ್ಕೆ ನೈಜ ನಿದರ್ಶನ ಅಂತಂದರೆ ನೀವು ಯಾವುದೇ ಒಂದು ನಗರಕ್ಕೆ ಹೋದರೂ ದೊಡ್ಡ ದೊಡ್ಡ ತಲೆ ಎತ್ತಿದಂಥ ಈ ಆಸ್ಪತ್ರೆಗಳು ಕಣ್ಣಿಗೆ ಕಾಣ್ತಾವೆ. ಈಗ ಮೂಲ ಏನು ಅಂತಂದ್ರೆ ವೈದ್ಯರೇ ಮಂದಿದ್ದಂಗೆ ಒಂದು ಮಲ್ನಾಡ್ ಗಿಡ್ಡ ಇದ್ರೆ ಅದ್ರ ಕಾಲಕ್ಕೆ ಏನಾಗಿದೆ ಎಲ್ರಿಗೂ ಗೊತ್ತು. ನಮ್ಮ HF ಜರ್ಸಿ ಹಸು ಹಾಲೋದು ವಿಷ ಅಂತ ಗೊತ್ತು, ಆದರೂ ಕೂಡ ಅದನ್ನೇ ಅವಲಂಬಿಸಿದ್ರೆ. ಈಗ ಒಳ್ಳೆ ಅಂಶ ಇದೆ, ಡಾಕ್ಟ್ರ್ ಇದ್ದಂಗೆ ಮಂದಿದ್ರೆ ರೋಗನೇ ಬರಲ್ಲ. BP ಶುಗರ್ ಕೂಡ ಇದು ಮನೇಲಿದ್ರೆ ಅದು ಹೋಗ್ತದೆ, ಬರೋದನ್ನು ತಡೆಯುತ್ತೆ, ಬಂದಿದ್ರೆ ಹೋಗ್ಸುತ್ತೆ. ಎಲ್ಲ ತಿಳ್ಕೊಂಡು ಕೂಡ ನಾವು ಮೂಡ್ರಂಗೆ ನಮ್ಮ ಕೈಲಿ ಆಗಲ್ಲ ಮಾಡಲ್ಲ ಅಂತ ಆ ನಿಟ್ಟಿನಲ್ಲಿದ್ದೀವಿ. ನಾವು ಮನಸ್ಸಿದ್ರೆ ಮನಸ್ಸು ಮಾಡಿದ್ರೆ ಆಗುತ್ತೆ. ಅಟ್ಲೀಸ್ಟ್ ನೀವು ಸಾಕಿ, ಇಲ್ಲ ಸಾಕೋರಿಗೆ ಪ್ರೇರಣೆ ಕೊಡಿ. ಒಂದಿನ ಸಾಕ್ರಿ ಮತ್ತು ಸಾಕು ಅಂತ ಹೇಳ್ರಿ. ಅದ್ರ ಜೊತೆ ಏನಪ್ಪ ಅಂದರೆ ಇದಕ್ಕೆ ಪೂರಕವಾದಂಥ ಕಾನೂನುಗಳು ಬೇಕು ಅಂತ ತೀವ್ರಗತಿಯಲ್ಲಿ ನಿಮ್ಮ ಬೇಡಿಕೆಯನ್ನು ವ್ಯಕ್ತಪಡಿಸ್ರಿ ಅನ್ನುವಂಥದ್ದು. ಖಂಡಿತ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಏನಾಗಿದೆ, ಈ ಗೋ ಸಂಪತ್ತು ಅಥವಾ ನಂದಿ ಸಂಪತ್ತನ್ನು ಉಳಿಸಿ ಬೆಳೆಸುವಂಥದ್ದು ಆಯಾ ಮತಕ್ಷೇತ್ರದ ಶಾಸಕರದೇ ಮೂಲ ಜವಾಬ್ದಾರಿ ಇದೆ. ಅವ್ರ ಜವಾಬ್ದಾರಿ ತೆಗೆದುಕೊಂಡ್ರೆ ಮಾತ್ರ ಇದು ಉಳಿತದೆ. ಹಾಗಾಗಿ ಇಲ್ಲಿ ನಾವೆಲ್ಲರೂ ಕೂಡಿ ಏನು ಮಾಡಬೇಕಾಗಿದೆ ಅಂದರೆ ಒಗ್ಗೂಡಿ ಈ ನಂದಿ ಸಂಪತ್ತನ್ನು ಮುಂದೆ ತಂದು ಇದು ಉಳಿಸೋ ಜವಾಬ್ದಾರಿ ನಿಮಗಾದಂತ ಅವ್ರಿಗೆ ನೀಡಬೇಕಾಗ್ಯದ. ಮುಂದಿನ ದಿನಗಳಲ್ಲಿ ಇದು ನೀಡಬೇಕು ಮತ್ತು ಇದೇ ರಾಜಕೀಯ ವಿಷಯ ಆಗಬೇಕು. ಸಾಧ್ಯತೆ ಆಯಿತು ಅಂದರೆ ಮುಂದಿನ ಬಾರಿ ನಮಗೇನಾಗಬೇಕು ಅಂತಂದರೆ ಅವರು ಮತದಾನ ಕೇಳಕ್ಕೆ ಬಂದಾಗ ಮತ ಕೇಳಕ್ಕೆ ಬಂದಾಗ ಈ ಗೋವುಗಳನ್ನು ಮುಂದೆ ತೆಗೆದುಕೊಂಡು ಬರಬೇಕು, ಅಥವಾ ಜೋಡೆತ್ತಿನ ಬಂಡಿ ಮೇಲೆ ಬರಬೇಕು, ನಮಗೆ ಮತ ನೀಡ್ರಿ ಇದನ್ನು ಉಳಿಸ್ತೀವಿ ಅಂತ ಒಂದು ವಾತಾವರಣವನ್ನು ತಂದರೆ ಮಾತ್ರ ಏನಾಗಿದೆ ಮುಂದೆ ಇದಕ್ಕೆ ಭಾರತ ದೇಶಕ್ಕೆ ಭವಿಷ್ಯ ಅನ್ನೋಂಥದ್ದಿದೆ. ಇನ್ನೊಂದು ಸಣ್ಣ ವಿಚಾರ, ಪಠ್ಯ ಪುಸ್ತಕದಲ್ಲೂ ಕೂಡ ಗೋವಿನ ಬಗ್ಗೆ ಇಲ್ಲ, ಕೃಷಿ ಬಗ್ಗೆನೂ ಕೂಡ ಇಲ್ಲ. ಆಮೇಲೆ ಮನೇಲಿ ಕೂಡ ಅದಕ್ಕೆ ಅವ್ರ ಜ್ಞಾನ ಇಲ್ಲದೆ ಅಲ್ಲೂ ಹೇಳಲ್ಲ. ಮಕ್ಕಳು ಹೇಗೆ ಗೋವುಗಳ ಬಗ್ಗೆ ತಿಳ್ಕೊತಾರೆ? ಪಠ್ಯಕ್ರಮದಲ್ಲಿ ಅವ್ರಿಗೆ ಹಾಕ್ದು ಇವ್ರು ಹಾಕಿದ್ರು ಒಂದು ಗಲಾಟೆಗಳು ನಡೀತಿದೆ ಹೊರತು ಈಗ ಸುಮಾರು ವರ್ಷದಿಂದ ಒಬ್ಬರಾರುವೆ ನಮ್ಮ ಗೋವಿನ ಬಗ್ಗೆ ಆಗಲಿ ಕೃಷಿ ಬಗ್ಗೆ ಆಗಲಿ ಅದನ್ನೇ ಒಂದು ಪುಸ್ತಕ ಮಾಡಿ ಮಕ್ಳಿಗೆ ಅರಿವು ಮೂಡಿಸ್ತೀವಿ ಅಂತಂದ್ಬಿಟ್ಟು ಯಾರು ಒಬ್ಬ ಶಾಸಕ ಆಗಲಿ ಮಂತ್ರಿ ಆಗಲಿ ಒಬ್ಬ ರಾಜ್ಯ ಸರ್ಕಾರ ಆಗಲಿ ಯಾವ್ದು ಹೇಳಿ ಕೇಂದ್ರದಲ್ಲೂ ಹೇಳ್ತಿಲ್ಲ, ರಾಜ್ಯದಲ್ಲೂ ಹೇಳ್ತಿಲ್ಲ. ದೊಡ್ಡ ವಿಪರ್ಯಾಸ ಅಂದ್ರೆ ಇದಾನೆ. ಯಾಕೆ ಹೇಳ್ತಾ ಇಲ್ಲ ಅಂತಂದ್ರೆ ಯಾರು ಕೇಳ್ತಾ ಇಲ್ಲ. ಮುಖ್ಯವಾಗಿ ಪ್ರಶ್ನೆ ಆಗಿರೋದು ಅದೇ. ಇಲ್ಲಿ ಬಂದಿರೋದು ಏನಪ್ಪ ಅಂದರೆ, ಈಗ ಮಗು ಹಸಿದ್ರೆ ತಾಯಿ ಹಾಲು ಕುಡಿಸ್ತಾನೆ. ಹಾಗಾಗಿ ಇಲ್ಲಿ ಬೇಡಿಕೆ ತೀವ್ರಗತಿಯಲ್ಲಿ ವ್ಯಕ್ತ ಆಯಿತು ಅಂತಂದರೆ ಖಂಡಿತವಾಗಿಯೂ ಕೂಡ ಅವರು ಮುಂದೆ ಬರ್ತಾರೆ, ಇದನ್ನು ಉಳಿಸ್ಬೇಕು, ಇದಕ್ಕಾಗಿ ನಾವು ಯೋಜನೆಗಳನ್ನು ತರಬೇಕು ಅಂತೇಳಿ. ಈ ನಿಟ್ಟಿನಲ್ಲಿ ಯಾರೂ ಬೇಡಿಕೆಯನ್ನು ವ್ಯಕ್ತಪಡಿಸ್ತಾ ಇಲ್ಲ. ಅಥವಾ ಅವರು ಇದಕ್ಕಾಗಿ ನಾನು ಮತ ನೀಡ್ರಿ ನಾನು ಉಳಿಸ್ತೀನಿ ಅಂತಂದ್ರೆ ಅವ್ರಿಗೆ ಓಟು ಹಾಕಲ್ಲ. ಇವತ್ತಿನ ಸಾಮಾನ್ಯವಾಗಿರೋದು, ಯಾಕಂದರೆ ಅವರು ಆರಿಸೇ ಬರೋದಿಲ್ಲ ಇದರ ಆಧಾರಿತವಾಗಿ ಅಂತಂದರೆ ಇದ್ರ ಬಗ್ಗೆ ಆ ಒಂದು ಕಳಕಳಿಯಿಂದ ಅವ್ರ ಯೋಜನೆ ಹೆಂಗೆ ಮುಂತರ್ತಾರೆ. ಹಾಗಾಗಿ ಇಲ್ಲಿ ಮೂಲ ಪ್ರಶ್ನೆ ಇರೋದು ಇಲ್ಲಿ ನಾವು ಒಂದುಗೂಡ್ತಾ ಇಲ್ಲ ಅನ್ನುವಂಥದ್ದು. ಇದನ್ನು ಯಾರು ಅರ್ಥೋರು ಇದನ್ನು ಒಂದುಗೂಡಿ ಏನು ಮಾಡಬೇಕಾಗಿದೆ, ಈ ಒಂದು ಬೇಡಿಕೆಯನ್ನು ವ್ಯಕ್ತಪಡಿಸುವಂಥದ್ದು ಬಹಳ ಮುಖ್ಯ ಆಗಿದೆ. ಆ ಒಂದು ಕಾರಣಕ್ಕಾಗಿಯೇ ನಾವು ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಜನ್ಮಸ್ಥಳದಿಂದನೇ ಈ ಜೋಡೆತ್ತಿನ ಕೃಷಿಕರ ಒಂದು ಸಂಘವನ್ನು ಮಾಡಿ ಮುಂದೆ ವಿಜಯಪುರ ಜಿಲ್ಲೆಯಲ್ಲಿ ನಾವು ಸುಮಾರು ಒಂದು 40 ಸಂಘಗಳನ್ನು ಈಗಾಗಲೇ ಕಟ್ಟಿದ್ದೀವಿ. ಇದು ಮುಂದೆ ಹೋಗಿ ಒಂದು 200 ಸಂಘಗಳಾಗಬೇಕಂತಿದೆ ಒಂದು ವಿಜಯಪುರ ಜಿಲ್ಲೆಯಲ್ಲಿ. ಇದೇ ಮಾದರಿಯಾಗಿ ಇಟ್ಕೊಂಡು ಇತರ ಒಂದು ಜಿಲ್ಲೆಗಳಲ್ಲಿಯೂ ಕೂಡ ಈ ಜೋಡೆತ್ತಿನ ಸಂಘಗಳು ರಚನೆ ಮಾಡಿ ಮುಂದಿನ ದಿನಗಳಲ್ಲಿ ಇದನ್ನು ನಾವೇನು ಮಾಡೋದು, ಸರ್ಕಾರಕ್ಕೆ ತೀವ್ರಗತಿಯಲ್ಲಿ ಇದರ ಒಂದು ಬೇಡಿಕೆಯನ್ನು ವ್ಯಕ್ತಪಡಿಸಬೇಕು ಅನ್ನುವಂಥ ಒಂದು ಉದ್ದೇಶ ಇರೋದು. ನಾವು ಇಲ್ಲಿ ಜೋಡೆತ್ತಿನ ಕೃಷಿಕರು ಸೇರಿ ಒಂದು ಕುಟುಂಬ ಅಥವಾ ಒಂದು ಏನು ಜೋಡೆತ್ತನ್ನು ಕಟ್ಟಿದ್ದಾರೆ ಆ ಒಂದು ರೈತನಿಗೆ ಪ್ರತಿ ತಿಂಗಳು 11,000 ರೂಪಾಯಿ ಕೊಡಂಗೆ ಆಗಬೇಕು ಅಂತ. ಇವತ್ತೇನಾಗಿದೆ ನೋಡ್ರಿ, ಈ ಒಂದು ಉಚಿತ ಯೋಜನೆಗಳಾಗಿರ್ಬೋದು ಅಥವಾ ಜನಪ್ರಿಯ ಯೋಜನೆಗಳ ಮುಖಾಂತರ ಪ್ರತಿ ಕುಟುಂಬಕ್ಕೆ 5,000 ರೂಪಾಯಿ ಕೊಡ್ತೀವಿ ಅಂತಂದಿದ್ದಾರೆ. ಇಲ್ಲಿ ಯಾವುದೇ ಅವರ ಒಂದು ಕಾರ್ಯಕ್ಷಮತೆಯನ್ನು ಗಣನೆಗೆ ತೆಗೆದುಕೊಳ್ಳೋದೇ ಇದು ಸಮಾನವಾಗಿ ಹಂಚ್ತಾ ಇರುವಂಥದ್ದು ಹಣ. ಹಾಗಿದ್ದರೆ ಇಲ್ಲೇನಾಗುತ್ತೆ, ಜೋಡೆತ್ತಿನ ಕೃಷಿಗೆ ದೊಡ್ಡದಾದಂಥ ಹೊಡೆತ ಬೀಳುತ್ತೆ. ಅದು ಶ್ರಮ ಇರುವಂಥದ್ದು. ಆ ಶ್ರಮಿಕನಿಗೆ ಯಾರು ಕೈ ಜೋಡಿಸೋದವ್ರು ಇರೋದಿಲ್ಲ, ಸರಳವಾಗಿ ಸಿಕ್ಕ ಇದು ಆಗ್ತಾ ಇರೋದು ವಾಸ್ತವಿಕವಾಗಿ. ಈ ಕಾರಣಕ್ಕಾಗಿ ಸುಮಾರು ಈ ನಂದಿ ಸಂಪತ್ತು ಏನಾಗ್ತಾ ಇದೆ, ಕಸಾಯಿಖಾನೆ ಸೇರ್ತಾ ಇರುವಂಥದ್ದು. ಇದಕ್ಕೆ ಮೂಲ ಕಾರಣ ಇರೋದು.
ಆ ಒಂದು ಕಾರಣಕ್ಕಾಗಿ ಯಾರು ನಂದಿ ಸಂಪತ್ತನ್ನು ಉಳಿಸ್ಬೇಕು ಬೆಳೆಸಬೇಕು ಅನ್ನುವಂಥ ಅರಿವಿದೆಯೋ, ಈಗಾಗಲೇ ಅವರನ್ನು ಕಟ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಒಗ್ಗೂಡಿ ಮಠಮಾನ್ಯಗಳ ಮುಖಾಂತರ ಒಗ್ಗೂಡಬೇಕಾಗಿದೆ, ಮಂದಿರಗಳ ಮುಖಾಂತರ ನಾವು ಒಗ್ಗೂಡಬೇಕಾಗಿದೆ. ಒಗ್ಗೂಡಿ ಏನು ಮಾಡಬೇಕಾಗಿದೆ, ಇದಕ್ಕೆ ಒಂದು ತೀವ್ರಗತವಾದಂಥ ಬೇಡಿಕೆಯನ್ನು ನಾವು ವ್ಯಕ್ತಪಡಿಸಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ಈ ನಾಗರಿಕತೆ ಉಳಿಯೋಕ್ಕೆ ಸಾಧ್ಯತೆ ಇದೆ, ಈ ದೇಶ ಉಳಿಯೋಕ್ಕೆ ಸಾಧ್ಯತೆ ಇದೆ. ಹಾಗಿದ್ರೆ ಈ ದೇಶದ ಭವಿಷ್ಯ ಎದ್ರ ಮೇಲೆ ನಿಂತಿದೆ, ಈ ನಂದಿ ಸಂಪತ್ತಿನ ಮೇಲೆ ನಿಂತಿದೆ. ಇವರು ಕೃಷಿ ಅಧಿಕಾರಿ ಆಗಿದ್ದವರು ವಾಲಂಟ್ರಿ ತಗೊಂಡು ಈ ಯೋಜನೆಗೆ ಬಂದಿರೋದು ಇವರು. ಅಂದರೆ ಇವ್ರ ಉದ್ದೇಶ ಮಣ್ಣುಳಿಬೇಕು, ಜೋಡೆತ್ತು ಅಭಿಯಾನ ಉಳಿಬೇಕು ಅಂತ. ಅಧಿಕಾರಿ ಆಗಿದ್ದವ್ರು ಕೆಲಸ ಬಿಟ್ಬಿಟ್ಟು ಬಂದಿದ್ದಾರೆ ಅಂತಂದರೆ ಯಾವ ಮಟ್ಟದ ಇವ್ರಿಗೆ ತಲೆ ಒಳಗಡೆ ಅದು ಕೂತ್ಕೊಂಡಿದೆ, ನಮ್ಮ ಸಂಸ್ಕೃತಿ ನಾಗರಿಕತೆ ಉಳಿಬೇಕು ಅನ್ನೋದು. ನಿಮ್ಮ ಕಾರ್ಯಕ್ರಮಕ್ಕೆ ಜಯ ಆಗಲಿ. ನಾವು ಎಲ್ಲ ಕೂಡ ಕೈ ಜೋಡಿಸ್ತೀವಿ. 50 ಜೊತೆ ಮಲೆನಾಡು ಗಿಡ್ಡ ನಿಮ್ಗೆ ಏನು ಜೋಡೆತ್ತು ಅಂತೀರಿ, ನಮ್ಮ ಗೋ ಸಂರಕ್ಷಣಾ ಸಮಿತಿ ಕಡೆಯಿಂದ ನಿಮ್ಗೆ ಕೊಡ್ಲಿಕ್ಕೆ ಸಿದ್ಧ ಇದ್ದೇವೆ. ಹಂತ ಹಂತವಾಗಿ ಅದನ್ನು ಪೂರೈಸ್ತೇವೆ. ನೀವು ಜೋಡೆತ್ತು ರೈತರನ್ನ ಸಿದ್ಧಪಡಿಸಿ ಈ ಕಡೆ ಭಾಗದಿಂದ ಅದನ್ನು ಕೊಡ್ಲಿಕ್ಕೆ ಸಿದ್ಧ ಇದೆ. ಧನ್ಯವಾದ. ಜೈ ಹಿಂದ್, ವಂದೇ ಮಾತರಂ. ವಂದೇ ಮಾತರಂ.